ಈಗ ಪತ್ರ ಓದೋ ಸಮಯ ಆಯ್ತು, ಬನ್ನಿ ಪತ್ರ ಓದೋಣ. ಗುರುಜಿ, ಈ ಪತ್ರವನ್ನ ರಾಮು ಅವ್ರು ಬರೀತಾ ಇದ್ದಾರೆ. ಅವ್ರನ್ನ ರಾಮಚಂದ್ರ ಅಂತ ಕೂಡ ಕರೀತಾರಂತೆ, ದಾವಣಗೆರೆಯಿಂದ. ಗುರುಗಳ ಚರಣ ಕಮಲಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ಅರ್ಪಿಸ್ತಾ ಈ ಕಾಗದವನ್ನ ಬಹಳ ದುಃಖ, ನೋವು ಹಾಗೂ ಮಾನಸಿಕ ವ್ಯತೆಯಿಂದ ಬರಿತಾ ಇದ್ದೇನೆ. ನನ್ನ ನೋವನ್ನ ಯಾರ ಬಳಿ ಹೇಳ್ಕೊಂಡ್ರು ಪಾಪಿ ಸಮುದ್ರಕ್ಕೆ ಹೋದ್ರೂ ಮೊಣಕಾಲಿನವರೆಗೆ ನೀರು ಎಂಬಂತಾಗಿದೆ ನನ್ನ ಸ್ಥಿತಿ. ಆದ್ರಿಂದ ದೇವ್ರ ಮೇಲೆ ಭಾರ ಹಾಕಿ ನಿಮ್ಮನ್ನೇ ನಂಬ್ಕೊಂಡಿದ್ದೀನಿ ಈ ಪತ್ರ ಬರಿತಾ ಇದ್ದೀನಿ ಗುರುಜಿ. ನಮ್ಮ ತಂದೆ ತಾಯಿಗೆ ನಾವು 4 ಜನ ಮಕ್ಕಳು, ನಾನೇ ಹಿರಿಯವ. ನನ್ನ ಹಿಂದೆ 12 ವರ್ಷಕ್ಕೆ ಒಂದು ಹೆಣ್ಮಗು ಆಗಿದೆ. ಅವಳಾದ್ರ ನಂತರ ಇನ್ನ ಒಬ್ಳು ತಂಗಿ ತಮ್ಮ ಹುಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ ಗುರುಜಿ. ಮೊದಲನೇ ತಂಗಿಯ ಒಂದು ಹುಟ್ಟಿದ ದಿನಾಂಕ ಹೇಳ್ತಿದ್ದಾರೆ 25/5/82 ಮಂಗಳವಾರ ಹುಟ್ಟಿದ್ದಾರೆ. ಆರಿದ್ರ ನಕ್ಷತ್ರ, ಮಿಥುನ ರಾಶಿ ಅಂತೆ. ಅವ್ರ ಇನ್ನೊಬ್ರು ತಂಗಿ ಸುಮಾ ಅಂತ 13/8/85 ಆರಿದ್ರ ನಕ್ಷತ್ರ, ಮಿಥುನ ರಾಶಿನೇ ಅಂತ ಗುರುಜಿ. ಮದ್ಯಪಾನ ವ್ಯಸನಿಗಳಾದ ನಮ್ಮ ತಂದೆಯವರು ನಮ್ಗೆ ಯಾವುದೇ ಆಶ್ರಯ ಮಾಡದೆ ಎಲ್ಲವನ್ನ ಹಾಳು ಮಾಡಿ ಮರಣ ಹೊಂದಿದ್ರು. ಅಂದಿನಿಂದ ನನ್ನ ವಿದ್ಯಾಭ್ಯಾಸ ತ್ಯಜಿಸಿ ಮನೆ ಎಲ್ಲಾ ಜವಾಬ್ದಾರಿಗಳನ್ನ ಹೊತ್ಕೊಂಡು ಅಲ್ಲಿ ಇಲ್ಲಿ ಕೆಲಸ ಮಾಡಿ 2 ತಂಗಿರ್ನ ಬೆಳೆಸ್ದೆ. ಒಳ್ಳೆ ಮನೆಗೆ ಸೇರಿಸ್ಬೇಕು ಅಂತ ಬಹಳ ಕಷ್ಟಪಟ್ಟು ಹಾಗೆ ಸೇರಿಸ್ದೆ. ಆದ್ರೆ ತಾನೊಂದು ಬಗೆದರೆ ದೈವವೊಂದು ಬಗೆದಂತೆ ಎನ್ನೋ ಹಾಗೆ ಮೊದಲನೇ ನನ್ನ ತಂಗಿ ಮದುವೆ ಆದ ವರ್ಷಕ್ಕೇನೆ ಒಂದು ಹೆಣ್ಮಗು ಆಯ್ತು. ಆ ಮಗು ಹುಟ್ಟಿದ ದಿನದಿಂದಲೇ ಆ ಗಂಡ ನಾಪತ್ತೆ ಅಂತೆ ಗುರುಜಿ. ಹಾಗೆ 2ನೇ ತಂಗಿಗೂ ಮದುವೆ ಮಾಡದಂತೆ 2ನೇ ತಂಗಿಗೆ ಒಂದು ಹೆಣ್ಮಗು ಆಯ್ತಂತೆ. ಆ ಮಗು ಹುಟ್ಟಿದ ಸ್ವಲ್ಪ ದಿನದಲ್ಲೇ ಅವ್ರ ಗಂಡ ಕೂಡ ತೀರ್ ಹೋದ್ರಂತೆ. ನಮ್ಗೆ ಬಹಳ ಚುಚ್ಚು ಮಾತುಗಳು ಕೇಳ್ತಾ ಇದ್ದೀವಿ. ಎಲ್ಲರೂ ಅಣಕವಾಡ್ತಾರೆ, ನೀವ್ ನಂಬಿದ ದೇವ್ರು ಏನ್ ಮಾಡ್ತಿದ್ದಾರೆ, ನೀವ್ ನಂಬಿದ ಶಾಸ್ತ್ರ ಏನಾಯ್ತು ಅಂತ ದಯಮಾಡಿ ನೀವೇ ದಾರಿ ತೋರಿಸ್ಬೇಕು ಅಂತ. ರಾಮು ಅವರು. ರಾಮಚಂದ್ರ, ನೀವು ಕೇಳಿರ್ತಕ್ಕಂಥ ಪ್ರಶ್ನೆ 2 ತಂಗಿಯಂದ್ರು. ರಾಮಚಂದ್ರ ಆದ್ಮೇಲೆ 2 ತಂಗಿರು ಹುಟ್ಟಿದ್ದಾರೆ, ಶುಕ್ರ ಅಲ್ವೇ. ಶನಿಯ ತಂದೆ ಅಂದ್ರೆ ತಂದೆಯ ಮುಖಾಂತರ ಸೂರ್ಯನ ಕಾಂತಿ ಇಲ್ಲ. ಸೊ ತಂದೆ ಆಶ್ರಯ ಇಲ್ಲದೆ ಇರೋದ್ರೆ ತಂದೆ ಹೋದ್ರು. ತಂದೆ ಹೋದ ನಂತರ 2 ಹೆಣ್ಣು ಮಕ್ಕಳ ಜವಾಬ್ದಾರಿ ಮದುವೆ ಮಾಡಿದ ಮೇಲೆ ವೈದವ್ಯ ಜೀವನಕ್ಕೆ ನಿಮ್ಮ ಮನೆಗೆ ಬಂದಂಗಾಯ್ತು. ಅಂದ್ರೆ ಒಬ್ಬಳು ಗಂಡ ಸತ್ತೋದ್ರ, ಇನ್ನೊಬ್ಬರು ಗಂಡ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. 2 ಸಂತಾನ ಅಭಿವೃದ್ಧಿ ಆದ ಮೇಲೆ, ಆದ್ರಿಂದ 2 ಸಂತಾನ ಅಭಿವೃದ್ಧಿ ಆದ ಮೇಲೆ ಕುಜ ಬಂದ ಮೇಲೆ ಶನಿ ಅಂತ. ಅದಕ್ಕೆ ನಿಮ್ಮ ಜಾತಕದಲ್ಲಿ ಏನಾಗಿದೆ, ಶನಿ ಜೊತೆ ಸೂರ್ಯನು ಇದ್ದಾಗ, ಅಂದ್ರೆ ತಂದೆ ಜೊತೆಗೆ ಮಗ ಇದ್ದಾಗ, ಶನಿ ಸೂರ್ಯ 2 ಒಟ್ಟಿಗಿದ್ದಾಗ, ಅಥವಾ ಸಮಸಪ್ತಮದಲ್ಲಿ ಎದುರುಗಡೆ ನೋಡ್ತಾ ಇದ್ದಾಗ, ಅಥವಾ ಒಬ್ರಿಗೊಬ್ರು ವಿಶೇಷವಾಗಿ ಅಷ್ಟಮ ಸ್ಥಾನದಲ್ಲಿದ್ದಾಗ ಈ ರೀತಿಯಾದ ಒಂದು ವೈದವ್ಯ ಜೀವನ ಬಂದಾಗ ನಿಮ್ಮನೆ ಕುಟುಂಬಕ್ಕೆ ದಾರಿದ್ರ. ಶನಿ ಅಂದ್ರೆ ನಿಧಾನ, ನಿಶ್ಚರ ಆದ ಬೇಗದಲ್ಲಿ ಸೂರ್ಯನೇ ಬಂದಾಗ ವಿಶೇಷವಾಗಿ ನಿಧಾನವಾಗೋದನ್ನು ಪ್ರಧಾನವಾಗಿ, ಅಂದ್ರೆ ಬೇಗ ವೈದವ್ಯ ಜೀವನ ಅಥವಾ ಬೇಗ ತಂದೆ ಅಥವಾ ಗಂಡ ದೂರ ಆಗುವುದ ವಿಚಾರಗಳು. ಬಹಳ ಚಿಕ್ಕ ವಯಸ್ಸಿಗೆ ತಂದೆನೂ ಕಳ್ಕೊಂಡ್ರು, ಬಹಳ ಚಿಕ್ಕ ವಯಸ್ಸಿಗೆ ಬೇಗ ಮದುವೆ ಆಗಿದ ತಕ್ಷಣವೇ ಹೊರಟೋಯ್ತು. ಆ ತಕ್ಷಣ ಮಾತ್ರದಲ್ಲಿ ಆಗೋದು ಇಂಥ ಒಂದಕ್ಕೆ ನೀವೇನ್ ಮಾಡಬೇಕು, ಮದ್ದೂರಿಗೂ ಮಂಡ್ಯಗೆ ಮಧ್ಯಭಾಗದಲ್ಲಿ, ಮದ್ದೂರು ಮಂಡ್ಯ ಜಿಲ್ಲೆ ಮಧ್ಯದಲ್ಲಿ ಅಲ್ಲಿರತಕ್ಕಂಥವನು ಪಂಚಲಿಂಗೇಶ್ವರ ದೇವಸ್ಥಾನ ಇದೆ. ಈ ಪಂಚಲಿಂಗೇಶ್ವರ ದೇವಸ್ಥಾನ ಕಾಡಿನ ಮಧ್ಯಭಾಗದಲ್ಲಿದೆ, ನವಿಲುಗಳು ಹೆಚ್ಚು. ಇಲ್ಲಿ ಏನು ಅಂದ್ರೆ ಅಮ್ಮನವರು ಒಂದು ವಿಶೇಷವಾಗಿರ್ತಕ್ಕಂಥದ್ದು, ಈ ಊರು ಸುತ್ತಮುತ್ತಲು ಎಲ್ಲರೂ ವಿಧವೆಗಳೇ ಬರ್ತಾರೆ. ಅಂದ್ರೆ ಏನು, ಆ ಊರಿನಲ್ಲಿ ಯಾರೇ ಗ್ರಾಮಸ್ಥರಾದ್ರೂ ಹೋಗಿ ಅಮ್ಮನವರಿಗೆ ಶಾಪ ಗುರಿಗಾಗ್ತಾರೆ. ಇಲ್ಲಿ ಒಂದು ಅಮ್ಮನವರು ವಿಶೇಷವಾಗಿರ್ತಕ್ಕಂಥ ಜೀವನ. ಯಾರು ಬಂದು ಇಲ್ಲಿ ಅಕ್ಕಿಯನ್ನ ಕೊಟ್ಟು ಆ ಅಮ್ಮನವರಿಗೆ ಪ್ರಾರ್ಥನೆಯನ್ನು ಮಾಡ್ತಾರೋ ವೈದವ್ಯ ಜೀವನ ಹೋಗಿ, ಅಥವಾ ಸಿಗದೇ ಇರತಕ್ಕಂಥ ಗಂಡ ಮತ್ತೆ ವಾಪಸ್ ಸಿಗೋ ತರನೋ ಅಂಥ ಒಂದು ಜೀವನ ಆಗುತ್ತೆ. ಆದ್ರೆ ಹೋದ ಗಂಡ ವಾಪಸ್ ಬರಲ್ಲವಲ್ಲ, ಈ ದೋಷವನ್ನು ಪರಿಹಾರ ಮಾಡತಕ್ಕಂಥ ಏಕೈಕ ಗ್ರಾಮ ಇಲ್ಲಿ. ಅದಕ್ಕೋಸ್ಕರ ನೀವೇನ್ ಮಾಡಬೇಕು, ನಿಮ್ಮ ಕುಟುಂಬದ ಅಷ್ಟೂನು ಚಂದ್ರ ಮತ್ತು ವಿಶೇಷವಾಗಿ ಶನಿ ಚಂದ್ರ 2 ಇದ್ದಾಗ ಈ ರೀತಿ ಕುಟುಂಬದ ದೋಷಗಳಾಗತ್ತೆ. ರವಿ ಶನಿ ಇದ್ದಾಗ ಈ ದೋಷಗಳು ಬರುತ್ತೆ. ಅದಕ್ಕೆ ನೀವೇನ್ ಮಾಡಬೇಕು, ನಿನ್ನ ಸಹೋದರಿಗಳಾಗಿರೋದ್ರಿಂದ ನೀವು ಯಾರೇ ಆಡ್ಕೊಳ್ಳಿ ಬಿಡ್ಕೊಳ್ಳಿ, ಇವತ್ತು ಆ ಊರಿಗೆ ಹೋದಾಗ ಮಂಡ್ಯ ಮತ್ತು ವಿಶೇಷವಾಗಿ ಮದ್ದೂರ ಮಧ್ಯದಲ್ಲಿ ಪಂಚಲಿಂಗೇಶ್ವರ ದೇವಸ್ಥಾನ, ಅಲ್ಲಿ ಒಳಭಾಗದಲ್ಲಿ ಹೋದಾಗ ಅಲ್ಲಿ ಏನು ಅಂದ್ರೆ ಈಶ್ವರನಿಗೆ ಅಭಿಷೇಕ ಮಾಡಕ್ಕೆ ನೀರಿನಲ್ಲಿ ಮುಳುಗಿಸಿ ಅಭಿಷೇಕವನ್ನ ಮಾಡಿಸಿದ್ರೆ ಮಳೆ ಬರುತ್ತೆ ಅಂತ. ಈ ಅಮ್ಮನವರಿಗೆ ಯಾರು ಅಕ್ಕಿಯನ್ನು ಕೊಟ್ಟು ಪೂಜೆ ಮಾಡ್ತಾರೋ ವಿಶೇಷ ಸಾನ್ನಿಧ್ಯ, ಇವರಿಗೆ ದೀರ್ಘ ಸೌಮಂಗಲಿ ಭಾಗ್ಯ ಅಥವಾ ಈ ಮಕ್ಕಳಿಗೆ ಪುನರಾವಚನ, ನಿಮಗೆ ಬರತಕ್ಕಂಥ ಆರೋಪಗಳು ಅವರೋಪಗಳು ಚೆರೆ ಹೋಗುತ್ತೆ. ಅದಕ್ಕೆ ನೀವು ಇಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ಅಕ್ಕಿಯನ್ನು ಕೊಟ್ಟು ಬನ್ನಿ. ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅಲ್ಲೊಂದು ಕೊಳ ಇದೆ, ಆ ಕೊಳದಲ್ಲಿ ಮಿಂದು ಪ್ರಾರ್ಥನೆ ಮಾಡ್ಕೊಳ್ಳಿ. ಇಲ್ಲೇನು ಅಂದ್ರೆ ಕಾಳುಗಳನ್ನ ದಾನ ಕೊಡಬೇಕು. ಕಾಳುಗಳನ್ನಂದ್ರೆ ಹೆಸರು ಕಾಳು ಕೊಡಬಹುದು, ಅಥವಾ ಯಾವ್ದಾರ ಧಾನ್ಯಗಳಂದ್ರೆ ಬೇಳೆಗಳು ಕೊಡಬಹುದು. ಕಾಳುಗಳನ್ನ ಅರ್ಚಕರ ಹತ್ರ ಕೊಟ್ಟು ಬಂದ್ರೆ ಅಲ್ಲಿರ್ತಕ್ಕಂಥ ನವಿಲುಗಳಿಗೆ ಹಾಕ್ತಾರೆ. ಶುಕ ಅನ್ನೋ ನವಿಲು ಜೀವನನ ಪರಿಹರಿಸುತ್ತೆ. ಈ ಖಂಡಿತ ಇಲ್ಲಿ ಹೋಗಿ ಬಂದರೆ ಯಾರ್ಯಾರು ಆರೋಪನ ಅಪಲೋಪ ಹಾಕಿರ್ತಾರೆ, ಶಾಸ್ತ್ರ ಸಂಪ್ರದಾಯ ಸುಳ್ಳು ಅಂತಾರೋ ಇದು ಸತ್ಯವಾದ ಕ್ಷೇತ್ರ. ಇಲ್ಲಿ ಶ್ರೀಕೃಷ್ಣ ಪರಮಾತ್ಮನೂ ಬಂದಿದ್ದಾನೆ, ವಿಶೇಷವಾಗಿ ಆಂಜನೇಯ ಬಂದು ಹೋಗಿದ್ದಾನೆ. ಅಂಥ ಒಂದು ಸಾನ್ನಿಧ್ಯದಲ್ಲಿ ಎಲ್ಲ ಋಷಿ ಮುನಿಗಳು ಸಿದ್ಧರು ಬಂದು ಹೋಗಿರ್ತಕ್ಕಂಥ ಕ್ಷೇತ್ರ. ಅದಕ್ಕೆ ಈ ಅಮ್ಮನವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ.
ಪೂರ್ಣ ಮಂಗಳ ಕಾಮಾಕ್ಷಿ ಅಂತ ಚೋಳರ ಕಾಲದಿಂದ ಇರತಕ್ಕಂಥ ಶಾಸನವೇ ಸತ್ಯ. ಇವತ್ತಿಗೂ ದೊಡ್ಡ ಕಲ್ಯಾಣಿ, ಆ ಕಲ್ಯಾಣಿಯಲ್ಲಿ ಮಿಂದು ಸ್ನಾನ ಮಾಡಿಕೊಂಡು ಈ ದೇವಸ್ಥಾನಕ್ಕೆ ಅಕ್ಕಿಯನ್ನು, ಆ ದೇವಸ್ಥಾನಕ್ಕೆ ಕಾಳುಗಳನ್ನು ಕೊಟ್ಟು ಪ್ರಾರ್ಥನೆ ಮಾಡ್ಕೊಂಬನ್ನಿ, ಒಳ್ಳೇದಾಗತ್ತೆ. ನಿಮಗೆ ಯಾವುದೇ ಮನೋವ್ಯಥೆಗಳಿದ್ದು ದೂರ ಆಗತ್ತೆ ಅಂತ ಈ ಮುಖಾಂತರ ಸತ್ಯವಾಗಿ ವಿಚಾರ.